ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಕೂಡ ಸಲ್ಲರಯ್ಯ. ಆ ಕಾರಣದಿಂದಾಗಿ ಆ ಮಗನಲ್ಲಿ ವಿಷಯ ಅನ್ನುವಂಥ ಭಾವ ನನಗೆ ನೀಡು ಪರಮಾತ್ಮ ಅಂತೇಳಿ ಅವರು ಪರಮಾತ್ಮನಲ್ಲಿ ಇಂತಹ ಒಂದು ಮನೋಭಾವವನ್ನು ಅಂದರೆ ನಿಜವಾಗಲೂ ಭಾರತ ದೇಶದೊಳಗಡೆ ನಾವು ಭಾವಚಿತ್ರೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈಗ ಧರ್ಮ ಅಂತಂದ್ರೆ ಸಹ ನನ್ನ ದೃಷ್ಟಿಕೋನದೊಳಗಡೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು. ತಲೆಯ ಮೇಲೆ ಟೋಪಿಯನ್ನು ಇಟ್ಕೊಂಡು ಗಡ್ಡವನ್ನು ಬಿಟ್ಟುಕೊಂಡು ಶ್ವೇತ ವಸ್ತ್ರಗಳನ್ನು ಧರಿಸುವುದರಿಂದ ಆತ ಮುಸಲ್ಮಾನ ಅಂತ ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ಕಾವಿಯನ್ನು ತೊಟ್ಟು ಮಾಲೆಗಳನ್ನು ಕೊರಳಲ್ಲಿ ಹಾಕೊಂಡು ಒಂದು ಕಪಾಲ ವಸ್ತುವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಆತನಿಗೆ ಹಿಂದೂ ಧರ್ಮಗುರು ಅಂತ ನಾವು ಭಾವಿಸ್ತೀವಿ. ಜೈನ ಧರ್ಮದ ಪ್ರಕಾರವಾಗಿ ಕೊರಳೊಳಗೆ ತ್ರಿಶೂಲಾಕೃತಿ ಅಂದ್ರೆ ತ್ರಿಕೋಣಾಕೃತಿ ಒಳಗಡೆ ಒಂದು ಗುರುತನ್ನು ಅವರು ಹಾಕ್ತಾರೆ ಸರ್. ಅದರ ಆಧಾರದ ಮೇಲೆ ನಾವು ಈಗ ಕ್ರೈಸ್ತ ಧರ್ಮಕ್ಕೆ ನಿಜವಾಗಲೂ ಎಲ್ಲವೂ ಕೂಡ ಧರ್ಮ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇಷಭೂಷಣ ಪ್ರಧಾನವಾಗಿ ನಿಜವಾದ ಧರ್ಮ ಅಂತಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಅದಕ್ಕಂತೀವಿ ಯಥೋಭ್ಯುದಯಂ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಯಥೋಭ್ಯುದಯ ಅಂತಂದ್ರೆ ಬಿದ್ದಿರುವಂತಹ ವ್ಯಕ್ತಿಗೆ ಯಾವುದು ಎದುರಿಸಿ ನಿಂದಿಸಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ಅನುಕೂಲ ಮಾಡಿಕೊಡ್ತಾರೆ ನೋಡಿ. ಅದರಲ್ಲಿ ಬಿದ್ದಿರುವಂತಹ ವ್ಯಕ್ತಿ ಅಂತಂದ್ರೆ ಸಮಾಜದೊಳಗಡೆ ಆತ ಶೋಷಣೆಗೆ ಬಲಿಯಾಗಿದ್ದಾರೆ. ಆತನಿಗೆ ನೀ ಯಾರೂ ಅಲ್ಲಪ್ಪ, ನೀನು ನನ್ನ ಸತ್ಯದಾತ್ಮ ಸ್ವರೂಪ ಅಂತ ಹೇಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡು ಆತನಿಗೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಇದೆ. ಯಾವನು ದುಶ್ಚಟಗಳಿಗೆ ವ್ಯಸನಿಯಾಗಿ ಆತ ಬಿದ್ದಿದ್ದ ಅಂತಂದ್ರೆ ಆತನಿಗೆ ಧರ್ಮದ ನೀತಿ ಪಾಠವನ್ನು ಕೊಡುವುದರ ಮುಖಾಂತರವಾಗಿ ಆತನಿಗೆ ನಿಲ್ಲಿಸಿ ಧರ್ಮದ ಒಂದು ಮಾರ್ಗದ ಮೇಲೆ ನಿಲ್ಲಿಸುವಂಥದ್ದು ಯಾವುದೂ ಅವಕಾಶ ಮಾಡಿಕೊಡ್ತಾರೆ ಸರ್. ಅದಕ್ಕೆ ನಿಜವಾದ ಧರ್ಮ ಅಂತ. ಅದೇ ರೀತಿಯಾಗಿ ಆರ್ಥಿಕವಾಗಿ ಆತ ಕುಗ್ಗಿದ್ದ, ಆರ್ಥಿಕವಾಗಿ ಆತ ನಷ್ಟಕ್ಕೊಳಗಾಗಿದ್ದ ಅಂತಂದ್ರೆ ಆತನಿಗೆ ಕಾಯಕ ಯೋಗ ಕರ್ಮಯೋಗವನ್ನು ಹೇಳಿಕೊಡುವುದರ ಮುಖಾಂತರವಾಗಿ ಎದುರಿಸಿ ನಿಲ್ಲಿಸುವುದು. ಇದಕ್ಕೆ ಧರ್ಮ ಅಂತ ಹೇಳ್ತೀವಿ. ಆಮೇಲೆ ಯಥೋಭ್ಯುದಯ ನಿಶ್ರೇಯಸ. ನಿಶ್ರೇಯಸ ಅಂತಂದ್ರೆ ಪರಮಾತ್ಮನಲ್ಲಿ ಯಾವ ರೀತಿ ಮನುಷ್ಯ ಮೋಕ್ಷವನ್ನು ಪಡೆಯಬೇಕು, ಅದಕ್ಕೆ ಯಾವ ಇದ್ದಿರುವಂತಹ ವ್ಯಕ್ತಿಗೆ ಎದುರಿಸಿ ನಿಲ್ಲಿಸಿ ಮೋಕ್ಷವನ್ನು ಹೊಂದಲು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ, ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ. ಇದಕ್ಕೆ ನಿಜವಾದ ಧರ್ಮ ಅಂತ. ಅದಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಸುಫಿ ಸಂಪ್ರದಾಯದವರು ಒಂದು ಮಾತನ್ನು ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ವಹಿ ಸಚ್ಚಾ ದೀನ, ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ. जो इंसान को इंसानियत के साथ जिंदगी और गंदगी दोनों सिखाता. ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ. ಮನುಷ್ಯನಿಗೆ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಜಿಂದಗಿ, ಇದಕ್ಕೆ ಜೀವನ ಅಂತ ಹೇಳ್ತೀವಿ. ನನ್ನ ಕುಟುಂಬದ ಸದಸ್ಯರಿಗೆ ನಾನು ಯಾವ ರೀತಿಯಾಗಿ ವರ್ತಿಸ್ತೀನಿ, ನನ್ನ ನೆರೆಹೊರೆ ಇರತಕ್ಕಂಥ ಜನರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸ್ತೀನಿ, ಈ ಜನರ ಜೀವಿಗಳ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿ ಯಾವ್ದು ಕಲಿಸ್ಕೊಡ್ತಾರೆ ಸರ್, ಅದಕ್ಕೆ ಜಿಂದಗಿ ಅಂತ ಹೇಳ್ತೀವಿ. ಆಮೇಲೆ ಬಂದಗಿ ಅಂತಂದ್ರೆ ಯಾವ ರೀತಿ ನಾವು ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬೇಕಾದ್ರೆ ಯಾವ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಇಟ್ಕೊಂಡು ನಾನು ಜೀವನವನ್ನು ನಡೆಸುವಂತಂದ್ರೆ ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬೇಕು, ಹೊಂದುತ್ತದೆ ಅನ್ನುವಂಥದ್ದು ನಮಗೆ ಯಾವುದು ಸೂಚಿಸುತ್ತದೆ. ಅದಕ್ಕೆ ನಿಜವಾದ ಆ ಸಂಸ್ಕೃತದೊಳಗಡೆ ಹೇಳಿರ್ತಕ್ಕಂಥ ಶ್ಲೋಕಕ್ಕೂ ಈ ಸುಫಿ ಸಂತರು ಹೇಳಿರ್ತಕ್ಕಂಥ ಒಂದು ವಚನಕ್ಕೂ ನಾವು ಟ್ಯಾಲಿ ಮಾಡಿ ನೋಡಿದ್ರೆ ಎಲ್ಲಿಯೂ ಕೂಡ ನಮಗೆ ವ್ಯತ್ಯಾಸ ಕಂಡುಬರುತ್ತದೆ. ಎರಡೂ ಒಂದೇ ಸೂಚಿಸ್ತವೆ ಅನ್ನುವಂಥದ್ದು. ಇದಕ್ಕೆ ನಾವು ನಿಜವಾದ. ಆಮೇಲೆ ಮುಂದುವರೆದು ದೇವರ ಬಗ್ಗೆ ಈ ಜಗತ್ತಿನೊಳಗಡೆ ಈ ಧರ್ಮಗಳೆಂಬುವಂಥದ್ದು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಇಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಇವೆಲ್ಲ ಪರಮಾತ್ಮನ ಒಂದು ಸಿಸ್ಟಮ್. ಒಂದು ವೇಳೆ ಪರಮಾತ್ಮ ಇಚ್ಛಿಸುವುದೇ ಆದರೆ ಒಂದೇ ಒಂದು ಧರ್ಮ ಸತ್ಯವಾದ ಧರ್ಮ ಅಂತ ತಿಳ್ಕೊಳ್ಳೋದೇ ಆದರೆ ಪರಮಾತ್ಮ ಹೊಂದೋದ್ರೊಳಗಡೆ ಇಡೀ ಜಗತ್ತನ್ನ ಇಡೀ ಜಗತ್ತೇ ಇಸ್ಲಾಂ ಧರ್ಮದ ಸತ್ಯ ಅಂತ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡುವುದು. ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತಂದ್ರೆ ಕ್ರೈಸ್ತ ಧರ್ಮವನ್ನೇ ಇಡೀ ಜಗತ್ತಿನ ಧರ್ಮವನ್ನೇ ಪರಮಾತ್ಮ. ಯಾಕೆ ಈ ಧರ್ಮಗಳನ್ನ, ಈ ಪಂಗಡಗಳನ್ನ, ಈ ಜಾತಿಗಳನ್ನ, ಜನಾಂಗಗಳನ್ನ ಪರಮಾತ್ಮ ಸೃಷ್ಟಿಸಿದಾರಂತಂದ್ರೆ ಕೆಲವು ಮನುಷ್ಯರೇ ಎಲ್ಲರೂ ನೀವೆಲ್ಲರೂ ಕೂಡ ಅದಕ್ಕೆ ಬರುವಾಗ ಯಾವ ರೀತಿಯಾಗಿ ಧರ್ಮ ನಿರಪೇಕ್ಷವಾಗಿ, ಧರ್ಮ ಸಮ್ಮತವಾಗಿ, ಧರ್ಮದ ಮಾರ್ಗದಲ್ಲಿ ನಡೆದು ಜೀವನವನ್ನ ಸಾಗಿಸಿ ಮುಕ್ತಿಯನ್ನು ಪಡ್ಕೊಂಡು ಅಂತಿಮವಾಗಿ ನನ್ನ ಕಡೆಗೆ ಬಂದಿದ್ದೀರಿ ಅಂತೇಳಿ ಕೇಳುವ ಸಲುವಾಗಿ ಧರ್ಮಗಳನ್ನು ನಾನು ಸೃಷ್ಟಿ ಮಾಡಿದ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಈ ಎಲ್ಲ ಧರ್ಮವೂ ಕೂಡ ನಾನು ಸೃಷ್ಟಿ ಮಾಡಿದ. ಅದಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ, ಅಲ್ಲಿ ಹೇಳ್ತಾರೆ ಮಮೈವಂಶೋ ಜೀವಲೋಕೆ ಜೀವಭೂತ ಸನ. ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಇಡೀ ಜನರಿಗೆ ಉಲ್ಲೇಖ ಮಾಡ್ತಾನೆ, ಎಲ್ಲ ಮನುಷ್ಯರೇ ನೀವೆಲ್ಲರೂ ಕೂಡ ಯಾರೂ ಬೇರೆ ಅಲ್ಲಪ್ಪ, ನೀವು ಸಾಕ್ಷಾತ್
ನನ್ನ ಪ್ರತ್ಯೇಕಾತ್ಮ ಸ್ವರೂಪಗಳು, ನೀವೆಲ್ಲರೂ ನನ್ನ ಜೀವಿಗಳೇ. ನಾನೇ ಹೀಗೆ ಹೇಳುವಾಗ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಧಾರ್ಮಿಕ ಗುರುಗಳಾಗಿರ್ಬಹುದು, ಮೌಲ್ಯಗಳಾಗಿರ್ಬಹುದು, ಪಾದ್ರಿಗಳಾಗಿರ್ಬಹುದು, ಜನರ ಮಧ್ಯೆ ಗೋಡೆಯನ್ನ ಕಟ್ಟಿ ಒಡಕನ್ನ ಉಂಟು ಮಾಡಿ ಭೌತಿಕ ನಾಶ ಮಾಡಬೇಕು. ಇವುಗಳ ಕಡೆಗೆ ನಾವು ಲಕ್ಷ್ಯ ಕೊಡದೆ ನಾವೆಲ್ಲರೂ ಪರಮಾತ್ಮನ ಜೀವಿಗಳು, ನಾವೆಲ್ಲರೂ ಕೂಡ ಪರಮಾತ್ಮನ ಕುಟುಂಬರು ಅನ್ನುವಂಥ ಭಾವನೆಯಿಂದ ನಾವು ಜೀವನವನ್ನು ಸಾಗಿಸಿದರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಕರಿತೀವಿ. ಅದಕ್ಕೆ ನಾವು ನಿಜವಾದ ಧರ್ಮ ಸಂಬಂಧವಾದ ವ್ಯಕ್ತಿ ಅಂತ ನಾವು ಕರೀತೀವಿ. ಈಗ ದೇವರ ದೃಷ್ಟಿಕೋನ ಇಲ್ಲಿ ತನಕ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ ಭಾವೈಕ್ಯತೆ ಎನ್ನುವುದನ್ನು ನಾನು ಹೇಳಲು ಪ್ರಯತ್ನ ಪಡ್ತೇನೆ. ಆಮೇಲೆ ದೇವರ ಒಂದು ಸ್ವರೂಪ, ದೇವರು ಅನ್ನುವಂತಹ ಒಂದು ಪದದೊಳಗಡೆ 3 ಪದಗಳು ದೇವರ ಸಂಪೂರ್ಣ ಅರ್ಥವನ್ನು ಅಲ್ಲಿಯವರು ವಿವರಣೆಯನ್ನು ಕೊಡ್ತಾರೆ. ದೇವರು, ದೇವ ಅಂತಂದ್ರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿದೆ. ಓ ಅಂತಂತಂದ್ರೆ ಈ ಬ್ರಹ್ಮಾಂಡದೊಳಗಡೆ, ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿದೆ. ಈ ಬ್ರಹ್ಮಾಂಡದೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ರೂಪವನ್ನ ಹೊಂದಿದೆ. ಅದು ದೇಹ ಹೊಂದಿಲ್ಲ, ರೂಪ ಹೊಂದಿಲ್ಲ, ಅದಕ್ಕೆ ಉಳಿಸಲು ಅಸಾಧ್ಯ, ಮುಟ್ಲಿಕ್ಕಾಗುವುದಿಲ್ಲ, ಹಿಡಿಲಿಕ್ಕಾಗುವುದಿಲ್ಲ. ಅದಕ್ಕೆ ರೂಪ ಹಿಂಗೆ ಐತಂತೇಳಿ ಮನುಷ್ಯನಲ್ಲಿ ಹೇಳಿಕ್ ಸಾಧ್ಯ ಇಲ್ಲ. ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಹೇಳ್ತೀವಿ. ಹಾಗಾದ್ರೆ ದೇಹ ಇಲ್ಲಂತೀರಿ, ವರ್ಣನೆ ಮಾಡೋದು ಅಸಾಧ್ಯ ಅಂತೀರಿ, ಅದಕ್ಕೆ ರೂಪನೇ ಇಲ್ಲಂತೀರಿ ಅಂತ ಹೇಳಿದ್ರೆ ದೇವರು ಅಂತ ಅನ್ನೋದು ಇಲ್ಲ ಅಂದ್ರೆ ನಮ್ಮ ಕಣ್ಣ ಮುಂದೆ ಏನು ಖಾಲಿ ಜಗತ್ತು ಅನಿಸ್ತಾ ಇದೆ ಸರ್, ಇದಕ್ಕೆ ನಾವು ದೇವರು ಅಂತೇಳಿ ಅಂದ್ರೆ ನಿರಾಕಾರ, ನಿರ್ವಿಕಲ್ಪೋ, ನಿಷ್ಪ್ರಪಂಚಕನಾಗಿರತಕ್ಕಂಥ ಒಂದು ಪರಮಾತ್ಮ. ಆತನ ಆಕಾರ ಹಿಂಗೆ ಐತೆ ಅಂತ ಮನುಷ್ಯನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ದೇವರು ಅನ್ನುವಂಥ ಒಂದು ಪದದೊಳಗಡೆ ಉಲ್ಲೇಖ. ಅದೇ ರೀತಿಯಾಗಿ ಮುಂದುವರೆದು ಋಗ್ವೇದದ ಒಂದು ವಾಕ್ಯದೊಳಗಡೆ, ಒಂದು ವಚನದೊಳಗಡೆ ಅಲ್ಲಿ ಬರುತ್ತೆ ಯಾರಿಗೆ ನಾವು ದೇವರು. ಅಲ್ಲಿ ಅವ್ರು ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಅಂತಂದ್ರೆ ಇಡೀ ಜಗತ್ತಿನಲ್ಲಿ